ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಬಿ ಡಿ ಗಣಪತಿ ಇವರು ಬರೆದಂತಹ ಕೊಡವರ ಧಾರ್ಮಿಕ ನಂಬಿಕೆಗಳು ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈಗ ನಾವು ಬಿ ಡಿ ಗಣಪತಿ ಇದ್ದಾರಲ್ಲ, ಅವರ ಪರಿಚಯವನ್ನು ನೋಡೋಣ. ಮೊದಲಿಗೆ ಬಿ ಡಿ ಗಣಪತಿ ಎಂದು ಪ್ರಸಿದ್ಧರಾಗಿರುವಂಥ ಬಾಚಮಾಡ ದೇವಯ್ಯ ಗಣಪತಿ ಇವರು ಕೊಡಗಿನ ವಿರಾಜಪೇಟೆ ತಾಲೂಕಿನ ಪೊನ್ನಂಪೇಟೆಯ ಸಮೀಪದ ಬೆಸಗೂರು ಅನ್ನುವಂತಹ ಊರಲ್ಲಿ 1920 ಜೂನ್ 16 ಜನಿಸಿದರು. ಇವರ ತಂದೆ ದೇವಯ್ಯ, ತಾಯಿ ಮಾಚವ್ವ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಸಗೂರಿನಲ್ಲಿ, ಹಾಗೆ ಮಾಧ್ಯಮಿಕ ಶಿಕ್ಷಣವನ್ನು ಪೊನ್ನಂಪೇಟೆಯಲ್ಲಿ, ಹಾಗೆ ಪ್ರೌಢ ಶಿಕ್ಷಣವನ್ನು ವಿರಾಜಪೇಟೆಗಳಲ್ಲಿ ಪಡೆದರು. ಹಾಗೆ ಮುಂದಕ್ಕೆ ಅವರಿಗೆ ತಮ್ಮ ಶಿಕ್ಷಣವನ್ನು ಅನಿವಾರ್ಯ ಕಾರಣಗಳಿಂದಾಗಿ ಶಿಕ್ಷಣವನ್ನು ಮುಂದುವರಿಸಲಿಕ್ಕಾಗಲಿಲ್ಲ. ಹಾಗಾಗಿ ಅವರು ಕೊಡಗಿನ ಸಹಕಾರಿ ಸಂಘವೊಂದರಲ್ಲಿ ಮೇಲ್ವಿಚಾರಕರಾಗಿ ಉದ್ಯೋಗಕ್ಕೆ ಸೇರ್ತಾರೆ. ಆದರೆ ಅಂದು ನಡೀತಾ ಇದ್ದಂತಹ ಸ್ವಾತಂತ್ರ್ಯ ಹೋರಾಟ, ಆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಆ ಕೆಲಸವನ್ನು ತ್ಯಜಿಸ್ತಾರಂತೆ. ಸಣ್ಣ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಬಿ ಡಿ ಗಣಪತಿಯವರು ಮುಂದೆ ರಾಷ್ಟ್ರೀಯ ಕಾಂಗ್ರೆಸ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗ್ತಾರೆ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆವಾಸವನ್ನು ಕೂಡ ಅವರು ಅನುಭವಿಸ್ತಾರೆ. ಕೊಡಗು ಎಂಬ ಕೊಡಗಿನ ಮೊದಲ ವಾರಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಸೇರಿಕೊಂಡು ಅನಂತರ ಸಂಪಾದಕರಾಗಿ ಆ ಪತ್ರಿಕೆಯನ್ನು ಮುನ್ನಡೆಸ್ತಾರೆ. ಹಾಗೆಯೇ ಹಿಂದೂ ಪತ್ರಿಕೆಯ ಕೊಡಗಿನ ಪ್ರತಿನಿಧಿಯಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂತಹ ಬಿ ಡಿ ಗಣಪತಿಯವರು, ಅವರ ಬದುಕು ಸರಳವಾಗಿತ್ತು. ಹಾಗೆ ಉನ್ನತ ಚಿಂತನೆಯನ್ನು ಅವರು ಮಾಡ್ತಾಯಿದ್ರು. ಬಿ ಡಿ ಗಣಪತಿಯವರು ಸಾಹಿತಿಯಾಗಿ, ಕವಿಯಾಗಿ, ಚಿಂತಕರಾಗಿ, ಸಾಂಸ್ಕೃತಿಕ ಸಂಶೋಧಕರಾಗಿ ಕನ್ನಡ, ಕೊಡವ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ 40ಕ್ಕಿಂತಲೂ ಹೆಚ್ಚು ಕೃತಿಯನ್ನು ಪ್ರಕಟಿಸಿದ್ದಾರೆ. ಕುಸುಮಚಯ, ಪ್ರತಿಧ್ವನಿ, ಪ್ರೇಮದ ದಾರಿಯಲ್ಲಿ ಮತ್ತು ಕನ್ನಿಕಾವೇರಿ, ಕೊಡವರು ಮತ್ತು ಜೀವನ ಪದ್ಧತಿ, ಕಾವೇರಿ ಮೊದಲಾದಂತಹ ಕೃತಿಗಳನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಕೊಡವ ಭಾಷೆಯಲ್ಲಿಯೂ ನಂಗ ಕೊಡವ, ಕುತುಂಬೋಳ್ಚ, ಜಾನ್ ಕೊಡವ ಮೊದಲಾದಂತಹ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಕೊಡವಾಸ್ ಹಾಗೂ ಫ್ರಾಗ್ರೆಂಟ್ ಪೆಟಲ್ಸ್ ಅನ್ನುವಂತಹ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಹಾಗೆ ಅವರ ಸತ್ಯಶೋಧನೆ ಅನ್ನುವಂತಹ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಹೀಗೆ ಕೊಡವ ಹಾಗೂ ಕನ್ನಡ ನಾಡು ನುಡಿಗಾಗಿ ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಬಿ ಡಿ ಗಣಪತಿ ಇವರು 1998 ಜೂನ್ 16 ತಮ್ಮ 78ನೇ ವಯಸ್ಸಿನಲ್ಲಿ ನಿಧನರಾದರು. ಈಗ ನಾವು ಈ ಲೇಖನಕ್ಕೆ ಹೋಗೋಣ. ಪ್ರಶ್ನೆಗಳನ್ನು ಈಗ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಗಮನಿಸಿ. ಕೊಡವರ ಧಾರ್ಮಿಕ ನಂಬಿಕೆಗಳು ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿರಿ, ಅಥವಾ ಕೊಡವರ ಧಾರ್ಮಿಕ ನಂಬಿಕೆ, ಆಚರಣೆ, ಪ್ರಭಾವ ಈ ಕುರಿತು ವಿವೇಚಿಸಿರಿ. ಹಾಗೆ ಬೇರೆ ಪ್ರಶ್ನೆಗಳನ್ನು, ಅಂದರೆ ಇಲ್ಲಿ ಬರೆಯುವಂಥದ್ದು ನೀವು ಕೊಡವರ ಧಾರ್ಮಿಕ ನಂಬಿಕೆಗಳು, ಯಾಕಂದರೆ ಈ ಒಂದು ಲೇಖನದ ಶೀರ್ಷಿಕೆ ಅದಾಗಿರ್ತದೆ. ಬೇರೆ ಯಾವುದೇ ರೀತಿಯಲ್ಲಿ ಪ್ರಶ್ನೆಯನ್ನು ಕೊಟ್ಟರೂ ಕೂಡ ಇದನ್ನೇ ಬರೆಯಿರಿ, ಉತ್ತರವನ್ನು ಈ ರೀತಿಯಲ್ಲೇ ಬರೆಯಿರಿ. ನೋಡೋಣ, ಉತ್ತರವನ್ನು ಗಮನಿಸೋಣ. ಈಗ ಬಿ ಡಿ ಗಣಪತಿ ಇವರು ಬರೆದಂತಹ ಕೊಡವರ ಧಾರ್ಮಿಕ ನಂಬಿಕೆಗಳು ಅನ್ನುವಂತಹ ಈ ವಿಶಿಷ್ಟವಾದಂತಹ ಲೇಖನದಲ್ಲಿ ಕೊಡವರ ಧಾರ್ಮಿಕ ನಂಬಿಕೆಗಳ ಮೇಲೆ ಕೊಡಗಿನ ಸುತ್ತಮುತ್ತ ಇರುವಂಥ ಅನೇಕ ಪ್ರಾಂತ್ಯಗಳ ಹಾಗೆ ವಿವಿಧ ಧರ್ಮಗಳ ಪ್ರಭಾವ ಬಹಳಷ್ಟು ಪರಿಣಾಮ ಬೀರಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಇಂದಿಗೂ ಕೂಡ ಕೇರಳ, ಮೈಸೂರು ಹಾಗೂ ಇತರ ರಾಜ್ಯಗಳ ಪ್ರಭಾವವನ್ನು ಸ್ಪಷ್ಟವಾಗಿ ಗುರುತಿಸ್ಬೋದು. ಇವೆಲ್ಲವುಗಳ ಪ್ರಭಾವಗಳಿಗಿಂತ ಮಿಗಿಲಾಗಿ ಹಿಂದುತ್ವ ಈ ಸಮುದಾಯದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದೆ. ಉಳಿದೆಲ್ಲ ಧರ್ಮಗಳ ಪ್ರಭಾವಕ್ಕಿಂತ ಹಿಂದುತ್ವದ ಗಾಢ ಪ್ರಭಾವ ಕೊಡವರ ಧಾರ್ಮಿಕ ಜೀವನದ ಮೇಲಾಗಿದೆ. ಪರಿಣಾಮವಾಗಿ ಅಂದರೆ ಕೊಡಗಿನಲ್ಲಿರುವಂತಹ ದೇಗುಲಗಳಲ್ಲಿ ಮಹಾದೇವ, ದುರ್ಗ, ಅಯ್ಯಪ್ಪ, ಗಣಪತಿ, ಕ್ಷೇತ್ರಪಾಲ, ಬೀರ, ಭೂತ, ನಾಗ ಹಾಗೂ ಕಾರಣವರು ವಿಶೇಷ ಪೂಜೆಗೊಳ್ಳುತ್ತಾರೆ. ಹಾಗೆ ಕೊಡವರ ಧಾರ್ಮಿಕ ನಂಬಿಕೆಗಳಿಗೆ ಒಂದು ಸುದೀರ್ಘವಾದಂತಹ ಒಂದು ಚರಿತ್ರೆ ಇದೆ ಅಂತಲೂ ಹೇಳ್ಬೋದು. ಕೊಡವರು ದೇವರ ಮೇಲೆ ಭಯಭಕ್ತಿ ಉಳ್ಳವರು.
ವಿವಿಧ ದೇವರುಗಳನ್ನು, ಸ್ವರ್ಗ ನರಕಗಳನ್ನು ನಂಬುವವರು. ಯಾವುದೇ ಒಂದು ಪ್ರಮುಖವಾದಂಥ ಕೆಲಸ, ಶುಭ ಸಮಾರಂಭಗಳನ್ನು ಮಾಡುವುದಿರ್ಬೋದು, ಯಾವುದೋ ಒಂದು ಕೆಲಸವನ್ನು ಮಾಡುವಾಗ ಅವರು ಮೊದಲು ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಪ್ರತಿ ಕೊಡವರ ಮನೆಯಲ್ಲಿಯೂ ತಾಯಿ ಕಾವೇರಿಯ ಚಿತ್ರ ನೆಲೆಗೊಂಡಿರುವುದು ಹಾಗೂ ಅದರ ಒಟ್ಟಿಗೆ ಇತರ ದೇವತೆಗಳೂ ಕೂಡ ನೆಲೆಗೊಂಡಿರುವುದನ್ನು ಕಾಣಬಹುದು. ಇವುಗಳು ಕೇವಲ ಪ್ರದರ್ಶನಕ್ಕಿಟ್ಟ ವಸ್ತುಗಳಲ್ಲ, ಬದಲಾಗಿ ದೈವಿಕವಾದ ನಂಬಿಕೆಯಿಂದ ಕೂಡಿ ಇರಿಸಿದಂಥವುಗಳು. ಅಂದರೆ ಕಾವೇರಿಯ ಜೊತೆಗೆ ಕಾವೇರಿ ಮುಖ್ಯವಾಗ್ತದೆ, ಕಾವೇರಿಯ ಚಿತ್ರ, ಫೋಟೋ. ಅದರ ಜೊತೆಯಲ್ಲಿ ಬೇರೆ ಬೇರೆ ದೇವರುಗಳ ಫೋಟೋಗಳನ್ನು ಕೂಡ ನಂಬಿಕೆಯ ಆಧಾರದ ಮೇಲೆ ಅವರು ಇಟ್ಟಿದ್ದಾರೆ. ಯಾವುದಾದರೂ ರೋಗ ರುಜಿನಗಳು ಬಂದಾಗಲೂ ಕೂಡ ಇಡೀ ಕೊಡವರೆಲ್ಲ ಸೇರಿ ಅವರು ತಮ್ಮ ಹಳ್ಳಿಯ ದೇಗುಲದಲ್ಲಿ ಎಲ್ಲರೂ ಒಟ್ಟು ಸೇರ್ತಾರೆ ಮತ್ತು ತಮ್ಮ ಹಳ್ಳಿಗಳಿಗೆ ಬಂದಂತಹ ಈ ರೋಗಗಳನ್ನು ನಿವಾರಣೆ ಮಾಡುವ ಹಾಗೆ ದೇವರಲ್ಲಿ ಸಾಮೂಹಿಕವಾದ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಾರೆ. ಮಹಾಭಾರತ ಮತ್ತು ರಾಮಾಯಣ ಇದರಲ್ಲಿರುವಂತಹ ಘಟನೆಗಳು, ಕಥೆಗಳನ್ನು ಕೊಡವರು ಪ್ರತಿಯೊಬ್ಬ ಮನೆಯಲ್ಲಿದ್ದವರೂ ಕೂಡ ಈ ಎರಡು ಮಹಾಕಾವ್ಯಗಳಲ್ಲಿ ಬರುವಂತಹ ಪಾತ್ರಗಳನ್ನೆಲ್ಲವನ್ನೂ ಕೂಡ, ಅಂದರೆ ಅವರ ಮನೆಗಳಲ್ಲಿ ಮುಖ್ಯವಾಗಿ ಶ್ರೀರಾಮಕೃಷ್ಣರು ಆರಾಧನೆಗೊಳ್ಳುತ್ತಾರೆ, ಅಂದರೆ ಪೂಜಿಸಲ್ಪಡ್ತಾರೆ. ಅವರ ಬದುಕಿನ ಕಥೆಗಳು, ರಾಮನ ಮತ್ತು ಶ್ರೀಕೃಷ್ಣನ ಬದುಕಿನ ಕಥೆಗಳು ಇಲ್ಲಿನ ಕೊಡವರ ಬದುಕಿನೊಂದಿಗೆ ಮಿಳಿತಗೊಂಡಂತಹ ಕಥೆಗಳೇ ಆಗಿವೆ. ಅಂದರೆ ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂತಹ ಕಥೆಗಳು. ಯಾಕಂದರೆ ಅವರ ಆ ಕೊಡಗಿನಲ್ಲಿಯೇ ರಾಮ, ಲಕ್ಷ್ಮಣ, ಸೀತೆಯರು ಆ ಕೊಡಗಿನ ಕಾಡಿನಲ್ಲಿ ಸಂಚರಿಸಿದ್ದರು ಅನ್ನುವುದಕ್ಕೆ ಅಲ್ಲಿರುವಂಥ ಲಕ್ಷ್ಮಣ ತೀರ್ಥ ಅನ್ನುವಂತಹ ಒಂದು ನದಿ, ಲಕ್ಷ್ಮಣ ತೀರ್ಥ ಅನ್ನುವಂತಹ ನದಿಯೇ ಸಾಕ್ಷಿಯಾಗಿದೆ. ಅಂದರೆ ಅವರು ಅಲ್ಲಿಂದ ಹೋದರು, ಅಲ್ಲಿ ಆ ಕಾಡಿನಲ್ಲಿ, ಕೊಡಗಿನ ಕಾಡಿನಲ್ಲಿಗೆ ಸಂಚರಿಸ್ತಾ ಇದ್ದರು ಅನ್ನುವಂಥದ್ದು ಅದಕ್ಕೊಂದು ಕಥೆಯೂ ಬರ್ತದೆ. ಅವರ ಬದುಕಿನ ಕಥೆ ಅಂದರೆ ಕೊಡವರ ನಂಬಿಕೆಯ ಪ್ರಕಾರ ಶ್ರೀರಾಮ ವನವಾಸ ಕಾಲದಲ್ಲಿ ಕೊಡಗಿಗೆ ಬಂದಿದ್ದಂತೆ. ರಾಮ, ಲಕ್ಷ್ಮಣ ಮತ್ತು ಸೀತೆಯರು ಕೊಡಗಿನ ಕಾಡಿನಲ್ಲಿ ಸಂಚರಿಸ್ತಾ ಇರುವಾಗ ಒಂದು ಘಟನೆ ನಡೆಯಿತಂತೆ. ಅದು ಯಾವುದಂದರೆ, ಒಮ್ಮೆ ಅವರು ಕೇರಳದ ನೆಲವನ್ನು ದಾಟಿ ಮುಂದೆ ಸಾಗ್ತಾ ಇದ್ರು. ಆ ಕ್ಷಣದಲ್ಲಿ ಲಕ್ಷ್ಮಣನ ವಿಧೇಯತ್ವದಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಕಾಣಿಸ್ತದಂತೆ. ಅಲ್ಲಿಯವರೆಗೆ ಅವನ ಅಣ್ಣನಿಗೆ ವಿಧೇಯನಾಗಿದ್ದ ಒಮ್ಮೆಲೆ ಆ ಒಂದು ವಿಧೇಯತೆಯಲ್ಲಿ, ಆ ಒಂದು ನಡತೆಯಲ್ಲಿ ಅವನಲ್ಲಿ ಬದಲಾವಣೆ ಗೋಚರ ಆಗ್ತದಂತೆ. ಆತ ಎಂದಿಗೂ ಕೂಡ ರಾಮನ ವಿರುದ್ಧ ಹೋಗದಿದ್ದವನು ಆ ನೆಲದಲ್ಲಿ ಹೋಗ್ತಾ ಇರುವಾಗ ಒಮ್ಮೆಲೆ ರಾಮನ ವಿರುದ್ಧವಾಗಿ ಉರಿದೇಳ್ತಾರಂತೆ. ಯಾವಾಗ ಅವರು ಕೊಡಗಿನ ನೆಲಕ್ಕೆ ಹಿಂತಿರುಗಿದ್ರೋ, ಅಂದರೆ ಕೊಡಗಿನಿಂದ ಕೇರಳಕ್ಕೆ ಹೋದಾಗ ಲಕ್ಷ್ಮಣನ ನಡತೆಯಲ್ಲಿ ಬದಲಾವಣೆ ಆಗ್ತದೆ. ಅಲ್ಲಿಂದ ವಾಪಸ್ ಅವರು ಕೊಡಗಿಗೆ ಬಂದಾಗ ಅವನು ಮತ್ತೆ ಮೊದಲು ಹೇಗಿದ್ನೋ, ಅಂದರೆ ತನ್ನ ಮಾನಸಿಕ ಹತೋಟಿಯನ್ನು ಮತ್ತೆ ಮಾಡ್ಕೊಳ್ತಾನಂತೆ. ಆಗ ಅವನಿಗೆ ಗೊತ್ತಾಗ್ತದೆ ಕೇರಳದಲ್ಲಿ ಅವನು ರಾಮನ ವಿರುದ್ಧ ಹೋಗಿದ್ದ. ಆಗ ಲಕ್ಷ್ಮಣನಿಗೆ ತಾನು ಮಾಡಿದಂತಹ ತಪ್ಪಿಗೆ ರಾಮನಲ್ಲಿ ಅವನು ಕ್ಷಮೆ ಕೇಳ್ತಾನಂತೆ. ಆ ಒಂದು ಇವನು ಉರಿದು ಬಿದ್ದದ್ದು, ಅಂದರೆ ವಿರುದ್ಧ ಮಾತನಾಡಿರುವಂಥ ಆ ಒಂದು ಪ್ರಸಂಗ ಇವನಲ್ಲಿ ಎಷ್ಟು ಮಾನಸಿಕವಾಗಿ ಅವನು ದುಃಖಗೊಳ್ತಾನೆ ಅಂದರೆ, ಪ್ರಾಯಶ್ಚಿತ್ತ ರೂಪದಲ್ಲಿ ಅಲ್ಲಿ ಆತ ತನ್ನ ಬದುಕನ್ನೇ ಮುಗಿಸಿಕೊಳ್ಬೇಕು, ತನ್ನ ಜೀವನಕ್ಕೆ ಅಂತ್ಯವನ್ನು ಕಾಣಿಸಿಕೊಳ್ಬೇಕು ಅಂತ ಅವನು ಯೋಚನೆ ಮಾಡಿಕೊಂಡಿದ್ದಂತೆ. ಹಾಗಾಗಿ ಕೊಡಗಿನಲ್ಲಿ ಒಂದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಅದಕ್ಕೆ ಹಾರುವ ಒಂದು ಸನ್ನಾಹವನ್ನು ಮಾಡ್ತಾನೆ. ಆಗ ರಾಮನಿಗೆ ಗೊತ್ತಾಗ್ತದೆ ಕೂಡಲೇ. ಅವನೇನು ಮಾಡ್ತಾನೆ, ಬ್ರಹ್ಮಗಿರಿಗೆ ಬಾಣವನ್ನು ಹೂಡಿ ನೀರಿನ ಪ್ರವಾಹವನ್ನೇ ಹರಿಸಿ ಲಕ್ಷ್ಮಣ ನಿರ್ಮಿಸಿದ ಅಗ್ನಿಕುಂಡವನ್ನು ನಂದಿಸಿ ಬಿಡ್ತಾನಂತೆ. ಬಳಿಕ ರಾಮ ಪಶ್ಚಾತ್ತಾಪದಗ್ಧನಾದಂತಹ ಲಕ್ಷ್ಮಣನನ್ನು ಸಮಾಧಾನ ಪಡಿಸ್ತಾ, ಇಂಥ ವಿಪರ್ಯಾಸಕ್ಕೆ ಆತ ಕಾರಣನಲ್ಲ, ಅಂದರೆ ನೀನು ಕಾರಣ ಅಲ್ಲ, ಇದು ಪಲ್ಲಟಗೊಂಡಂಥ ಮಣ್ಣಿನ ಗುಣ ಅನ್ನುವಂಥ ತಿಳಿಯಪಡಿಸ್ತಾನೆ. ಕಥೆಯ ಪ್ರಕಾರ ಬ್ರಹ್ಮಗಿರಿಯ ನೀರು ನದಿಯ ರೂಪವನ್ನು ತಾಳಿ ಲಕ್ಷ್ಮಣನ ಹೆಸರನ್ನು ಪಡೆದುಕೊಂಡು ಲಕ್ಷ್ಮಣ ತೀರ್ಥವಾಗಿ ಹರಿಯುತ್ತದೆ. ಅಂದರೆ ಆ ರೀತಿಯಲ್ಲಿ ಅವರು ರಾಮ, ಲಕ್ಷ್ಮಣ, ಸೀತೆಯರನ್ನು ನಂಬ್ತಾರೆ. ಅಂದರೆ ಅದಕ್ಕೆ ನಂಬಿದ್ದಕ್ಕೆ ಕುರುಹಾಗಿ ಲಕ್ಷ್ಮಣ ತೀರ್ಥ ಅನ್ನುವಂಥದ್ದು ಈಗಲೂ ಇದೆ. ಹಾಗೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ. ಮಹಾಭಾರತದಲ್ಲಿ ಯಾವ ಪ್ರಸಂಗ ಅಂದರೆ, ಅದು ಕೂಡ ಪಾಂಡವರ ಅಜ್ಞಾತವಾಸ ಕಾಲಘಟ್ಟದಲ್ಲಿ ಕೊಡಗಿನ ಕಾಡುಗಳಲ್ಲಿ ಅವರು ಬದುಕನ್ನು ನಡೆಸಿದರು ಅನ್ನೋದಕ್ಕೆ ಕೆಲವು ಕುರುಹುಗಳಿವೆ ಅಂತೆ. ಕೂರ್ಗ್ ಮ್ಯಾನುವಲ್
ಇದನ್ನು ಸಂಪಾದನೆ ಮಾಡಿದಂತಹ ಮಿಸ್ಟರ್ ಝೋಬ್ ಕೋಲ್ ಅನ್ನುವರು ಈ ಆಲೋಚನೆಯನ್ನು ಸಮರ್ಥಿಸ್ತಾರಂತೆ. ಯಾಕಂದರೆ ಕೊಡವರ ಸಂಪ್ರದಾಯದ ಪ್ರಕಾರ ಕೊಡವ ಸೋದರರಲ್ಲಿ ಎಳೆಯವನು ತನ್ನ ಅಣ್ಣನ ವಿಧವೆ ಪತ್ನಿಯನ್ನು ವಿವಾಹವಾಗುವಂಥ ಕ್ರಮ ಚಾಲ್ತಿಯಲ್ಲಿದೆಯಂತೆ. ಪಾಂಡವರ ಪತ್ನಿಯಾದ ದ್ರೌಪದಿಯ ವೈವಾಹಿಕ ಹಿನ್ನೆಲೆಯಲ್ಲಿ ಇದನ್ನು ಪರಿಭಾವಿಸಿರ್ಬೋದು ಅಂತ ಹೇಳ್ತಾರೆ. ತಾವು ಪಾಂಡವರ ವಂಶಸ್ಥರು ಎನ್ನುವುದಾಗಿಯೂ ಕೂಡ ಕೆಲವು ಕೊಡವರು ನಂಬ್ತಾರೆ. ಪಾಂಡವರು ಕೊಡಗಿನಲ್ಲಿ ಬದುಕನ್ನು ನಡೆಸಿದ್ರು, ಜೀವನ ನಡೆಸಿದ್ರು ಅನ್ನೋದಕ್ಕೆ ಒಂದು ಪುರಾವೆ ಸಿಗ್ತದೆ. ಅಲ್ಲಿ ತಲಕಾವೇರಿಗೆ ಹೋಗುವಂಥ ದಾರಿಯಲ್ಲಿ ಭೀಮನ ಕಲ್ಲು ಅನ್ನುವಂತಹ ಒಂದು ಕಲ್ಲು ಇದೆ ಅಂತೆ. ಅದು ತನ್ನದೇ ಆದ ಕಥೆಯನ್ನು ಹೇಳ್ತದಂತೆ. ಅಂದರೆ ಈ ಕಥೆಯ ಪ್ರಕಾರ ಪಾಂಡವರು ಕೊಡಗಿನ ಕಾಡಿನಲ್ಲಿ ಸಂಚರಿಸಿದ್ದಾಗ ತಲಕಾವೇರಿಯ ಬಳಿ ವಾಸ್ತವ್ಯವನ್ನು ಹೂಡಿದ್ರಂತೆ. ಒಮ್ಮೆ ಭೀಮನು ಊಟ ಮಾಡ್ತಾ ಇದ್ದಾಗ ಅನ್ನದಲ್ಲಿ ಒಂದು ಕಲ್ಲು ಸಿಗ್ತದೆ. ಹಾಗೆ ಆತ ಉಗುಳಿದ ಕಲ್ಲೇ ಈಗಲೂ ಭೀಮನ ಕಲ್ಲು ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಅಂದರೆ ಆ ಕಲ್ಲು ಇದೆ ಅಂತೆ. ಅಂದರೆ ಅಷ್ಟು ದೊಡ್ಡ ಕಲ್ಲನ್ನು ಹೇಗೆ ಭೀಮ ಉಗುಳಿದ ಅಂದರೆ ಆ ಒಂದು ಸಂದರ್ಭದಲ್ಲಿ ದೇವತೆಗಳು ಆ ಕಾಲದಲ್ಲಿ ಆವಾಗ ಒಂದೊಂದು ಮನುಷ್ಯರು ಎಷ್ಟೆಷ್ಟು ಅಡಿ ಇದ್ದರು ಅನ್ನೋದಕ್ಕೆ ಎಲ್ಲ ಪುರಾವೆಗಳು ಸಿಗ್ತವೆ. ಈಗ ನಾವು ಸಾಧಾರಣವಾಗಿ 5, 6, 7 ಹೆಚ್ಚಂದರೆ ಅಡಿ ಇರ್ತೇವೆ. ಆದರೆ ಆಗಿನ ಕಾಲದಲ್ಲಿ ಹಾಗಲ್ಲ. ಹಾಗಾಗಿ ಇದಕ್ಕೆ ಪುರಾವೆಗಳು ಅಂದರೆ ಭೀಮನಿಗೆ ಊಟ ಮಾಡ್ತಾ ಇರುವಾಗ ಕಲ್ಲು ಸಿಕ್ಕಿತು ಅನ್ನುವಂಥದ್ದು. ಆ ಕಲ್ಲು ಈಗಲೂ ಇದೆ ಅಂತ ಮುಂದೆ. ಆದರೆ ಬಹಳ ಚರ್ಚಿತವಾದಂಥ ಪ್ರಶ್ನೆ ಏನಂದರೆ, ಈ ಪುರಾಣದ ನಾಯಕರಾದಂತಹ ರಾಮ ಇರ್ಬೋದು, ಪಾಂಡವರಿರ್ಬೋದು, ಅವರು ಕೊಡಗಿಗೆ ಬಂದಿದ್ದರೆ ಇಲ್ಲವೇ ಎನ್ನುವುದು ಚರ್ಚಾರ್ಹವಾದಂತಹ ಪ್ರಶ್ನೆ. ಏನೇ ಆದರೂ ಪುರಾಣಗಳು, ಅದರಲ್ಲಿ ಮುಖ್ಯವಾಗಿ ರಾಮಾಯಣ ಮಹಾಭಾರತಗಳು ಇಲ್ಲಿನ ಜನರ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ಒಪ್ಪದೇ ಇರಲು ಸಾಧ್ಯವಿಲ್ಲ. ಇನ್ನು ಡಾಕ್ಟರ್ ಮೋಗ್ಲಿಂಗ್ ಇವರು ಮೆಮೊರೀಸ್ ಆಫ್ ಕೂರ್ಗ್ ಅನ್ನುವಂಥ ಒಂದು ಗ್ರಂಥದಲ್ಲಿ ಬರೆದಿದ್ದಾರಂತೆ, ಈಗಿನ ಕೊಡವರು ತಮ್ಮ ಬದುಕಿನಲ್ಲಿ, ಹುಟ್ಟಿನಲ್ಲಿ, ಪ್ರಸಿದ್ಧಿಯಲ್ಲಿ, ಮದುವೆಯಲ್ಲಿ ಅಥವಾ ಸಾವು ಶವ ಸಂಸ್ಕಾರಗಳಲ್ಲಿ ಬ್ರಾಹ್ಮಣರನ್ನಾಗಲಿ ಜಂಗಮರನ್ನಾಗಲಿ ಕ್ರಿಯಾ ಸಹಾಯಕ್ಕೆ ಕರೆಸಿಕೊಳ್ಳುವುದಿಲ್ಲ ಅಂತೆ. ಆದರೆ ಕೊಡಗಿನಲ್ಲಿರುವಂಥ ಅನೇಕ ದೇವಾಲಯಗಳು ಹಾಗೂ ವಿವಿಧ ದೇವತೆಗಳು ಕೊಡವರು ಭಾರತೀಯ ಪರಂಪರೆಯ ಎಲ್ಲ ದೇವತೆಗಳನ್ನು ತಮ್ಮ ಹಳ್ಳಿಗಳಲ್ಲಿ ಪೂಜಿಸುತ್ತಾರೆ. ಹಾಗೂ ಕಾವೇರಿ, ಇರ್ಪು ಮತ್ತು ಇತರ ಸ್ಥಳಗಳು ಕೊಡವರು ಭಾರತೀಯ ತತ್ವಾಧಾರಿತವಾದಂಥ ಬದುಕನ್ನೇ ನೆಚ್ಚಿಕೊಂಡವರು ಅನ್ನೋದನ್ನು ಶ್ರುತಪಡಿಸ್ತದೆ. ಇನ್ನು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಪಕ್ಕದ ರಾಜ್ಯಗಳಿಂದ ಕೊಡಗಿಗೆ ಪ್ರವೇಶಿಸಿ ಈ ಕೊಡಗಿನಲ್ಲಿ ಅದು ಗಾಢವಾಗಿ ಅಚ್ಚೊತ್ತಿವೆ ಅಂತ ಹೇಳ್ತಾರೆ. ಕೊಡವರ ಧಾರ್ಮಿಕ ನಂಬಿಕೆಗಳಲ್ಲಿ ಅವು ಬಲಿಷ್ಠವಾದಂಥ ಸ್ಥಾನವನ್ನು ಪಡೆದಿದೆ. ಈಗಲೂ ಅಲ್ಲಿ ಹಳ್ಳಿಗಳಲ್ಲಿ ಅಂತಹ ಪ್ರಭಾವವನ್ನು ಕಾಣಬಹುದು. ಪಾಡಿ ಇಗ್ಗುತಪ್ಪ, ಪಾಲೂರಪ್ಪ, ಮಲೆತಂಬಿನಾರ್, ಪನ್ನಂಗಲತ್ತಮ್ಮೆ ಮೊದಲಾದಂತಹ ದೇವತೆಗಳು ಕೇರಳದ ಬೈತೂರಪ್ಪ ದೇವತೆಯ ಸಹೋದರ ದೇವತೆಗಳು ಎಂಬುದಾಗಿ ನಂಬಲಾಗಿದೆ. ಇಂದಿಗೂ ಕೂಡ ಹಲವಾರು ಕೊಡವರು ಬೈತೂರಪ್ಪನ ಭಕ್ತರಾಗಿದ್ದುಕೊಂಡು ಕೆಲವು ವಿಶಿಷ್ಟ ಹಬ್ಬ ಹರಿದಿನಗಳಲ್ಲಿ ಆತನ ಗುಡಿಗೆ ಹೋಗಿ ಆಶೀರ್ವಾದವನ್ನು ಪಡೆಯುತ್ತಾರಂತೆ. ಅನೇಕ ಕಡೆಗಳಲ್ಲಿ ದರ್ಶನ ಪಾತ್ರೆಗಳು ಇಂದಿಗೂ ಕೂಡ ಮಲಯಾಳದಲ್ಲಿ ಮಾತನಾಡುವುದನ್ನು ಗಮನಿಸಬಹುದು. ಅಂದರೆ ಕೇರಳದ ಆಚರಣೆಗಳು ಕೂಡ ಇಲ್ಲಿ ಸ್ವಲ್ಪ ತಮ್ಮ ಪ್ರಭಾವವನ್ನು ಬೀರಿದ್ದಾವೆ ಅನ್ನುವಂಥದ್ದನ್ನು, ಅಂದರೆ ಹತ್ರ ಇದ್ದದ್ರಿಂದ ಹಾಗಾಗಿ ಈಗಲೂ ಕೂಡ ಅಲ್ಲಿ ದರ್ಶನ ಪಾತ್ರೆಗಳು ಮಲಯಾಳಂನಲ್ಲೇ ಮಾತನಾಡ್ತಾರಂತೆ. ಅದರ ಜೊತೆಯಲ್ಲೇ ಕೊಡವರ ಮೇಲೆ ಲಿಂಗಾಯತರ ಪ್ರಭಾವ ಕೂಡ ಆಗಿದಂತೆ. 3 ಬೆರಳುಗಳಲ್ಲಿ ನೀವು ಲಿಂಗಾಯತರನ್ನು ಗಮನಿಸಿರ್ಬೋದು. 3 ಬೆರಳುಗಳಲ್ಲಿ ವಿಭೂತಿಯನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಅಡ್ಡಕ್ಕೆ ಬಳಿದುಕೊಳ್ಳುವಂಥ ಕ್ರಮ ಶೈವರ ಪ್ರಭಾವದಿಂದ ಬಂದುದೇ ಆಗಿದೆ. ಬಸವ ಅಥವಾ ನಂದಿಯ ವಿಗ್ರಹಗಳು ದೇವಸ್ಥಾನಗಳಲ್ಲಿ ಅಥವಾ ದೇವಸ್ಥಾನದ ಗೋಪುರ ತಳಗಳಲ್ಲಿ ಕಾಣಸಿಗುವುದು ವೀರಶೈವ ಪಂಥದ ಪ್ರಮುಖ ಕೊಡುಗೆಗಳಲ್ಲಿ ಒಂದು ಕಾಲದಲ್ಲಿ ಕೊಡಗು ಸಂಪೂರ್ಣವಾಗಿ ಶೈವರ ಹತೋಟಿಯಲ್ಲಿ ಇತ್ತಂತೆ. ರಿಕ್ತರ್ ಅನ್ನುವನ ಪ್ರಕಾರ ಕೊಡಗಿನಲ್ಲಿ ಸುಮಾರು 57 ಲಿಂಗಾಯತ ಮಠಗಳಿದ್ದವು. ಹಾಗೂ ಆ ಮಠಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿಪಾಸ್ತಿಗಳು ಕೂಡ ಇದ್ದವು. ಲಿಂಗಾಯತ ರಾಜರುಗಳು ಅವನ್ನು ಮಠಕ್ಕೆ ಕೊಟ್ಟಿದ್ರು ಅನ್ನೋದನ್ನು ಕೂಡ ಅಲ್ಲಿಯ ಈ ಲೇಖನದಲ್ಲಿ ನಾವು ಗಮನಿಸಬಹುದು. ಅದರ ಜೊತೆಯಲ್ಲೇ
ಎರಡು ಎರಡು ಬಗೆಯ ಬ್ರಾಹ್ಮಣ ಪಂಥಗಳು ಕೂಡ ಪ್ರಭಾವವನ್ನು ಬೀರಿದ್ದವು ಅಂತ ಹೇಳ್ತಾರೆ. ಮುಖ್ಯವಾಗಿ ಸಂಸ್ಕೃತ ಹಿಂದೂ ಧಾರ್ಮಿಕ ಗುಂಪು, ಇದರಲ್ಲಿ ಅರ್ಚಕರದ್ದೇ ಮುಖ್ಯ ಪಾಲಂತೆ. ಅವರು ಪರಮೇಶ್ವರ, ಭಗವತಿ, ದುರ್ಗೆ, ಗಣಪ ಈ ಮೊದಲಾದ ದೇವಾಲಯಗಳ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ದರು. ಇನ್ನೊಂದು ಪಂಗಡ ತಂತ್ರಿ ಬ್ರಾಹ್ಮಣರದ್ದು. ಒಂದು ಸಂಸ್ಕೃತ ಹಿಂದೂ ಧಾರ್ಮಿಕ ಗುಂಪು ಅಂತ, ಇನ್ನೊಂದು ತಂತ್ರಿ ಬ್ರಾಹ್ಮಣರು. ಅವರು ಮುಖ್ಯವಾಗಿ ದಕ್ಷಿಣ ಕನ್ನಡ ಹಾಗೂ ಕೇರಳದ ಕೆಲವು ಪ್ರದೇಶಗಳಿಂದ ಬಂದವರು. ಕಣಿಯರು ಮತ್ತು ಪಣಿಕರು ಭೂತ, ಚಾಮುಂಡಿ, ಗುಳಿಗ ಮುಂತಾದ ದೈವಗಳ ಅರ್ಚನೆಯ ಶುಭ ಕಾರ್ಯಗಳಲ್ಲಿ ಈ ಅರ್ಚಕರನ್ನು ಬಳಸಿಕೊಳ್ತಾ ಇದ್ರು. ಇನ್ನು ತಾಂತ್ರಿಕ ಪೂಜಾ ವಿಧಿವಿಧಾನಗಳು ಕೊಡಗಿನಲ್ಲಿ ಬಹುಮುಖ್ಯವಾಗಿ ತಂತ್ರಿ ಬ್ರಾಹ್ಮಣರ ಪ್ರಭಾವದಿಂದಲೇ ಸೃಷ್ಟಿಯಾದವುಗಳು. ಕೊಡವರು, ಇನ್ನು ಹೇಳ್ತಾರೆ ಲೇಖಕರು, ಕೊಡವರು ಸರ್ಪಾರಾಧಕರು. ಅವರು ಸರ್ಪಗಳನ್ನು ನಾಥ ಅಂತ ಕರೀತಾ ಇದ್ರು. ಅವುಗಳ ಅರ್ಚನೆಗಾಗಿ ಸೂಕ್ತ ಜಾಗದಲ್ಲಿ ಒಂದು ದಿಬ್ಬವನ್ನು ಕಟ್ತಾ ಇದ್ರು. ದಿಬ್ಬ ಅಂದರೆ ಎತ್ತರವಾದ ಜಾಗ. ಅದರ ಸುತ್ತಮುತ್ತ ಇರುವ ಹಾಗೂ ಪವಿತ್ರ ಕ್ಷೇತ್ರಗಳಲ್ಲಿ ಇರುವಂಥ ಹಾವುಗಳನ್ನು ಯಾರೂ ಕೂಡ ಕೊಲ್ತಾ ಇರಲಿಲ್ಲಂತೆ. ಕೊಡವರು ಬೀರನನ್ನು ಪೂಜಿಸ್ತಾ ಇದ್ರು. ಬೀರ ಅಂದರೆ ಒಬ್ಬ ವೀರ ಅಂತ ಅರ್ಥ. ಪ್ರತಿ ಮನೆಗಳಲ್ಲಿಯೂ ಕೂಡ ಕಾರೋಣ ಆರಾಧನೆ ಇರ್ತಾ ಇತ್ತು. ಕಾರೋಣ ಅನ್ನುವಂಥದ್ದು, ಈ ಕೊಡವರು ಪಿತೃಪೂಜಕರು. ಪಿತೃಗಳನ್ನು ಪೂಜಿಸುವಂಥ, ಗೌರವಿಸುವಂಥ ಕ್ರಮ ಬಹುತೇಕ ಸಮುದಾಯಗಳಲ್ಲಿ ಇರುವುದಾದರೂ ಕೊಡವರಿಗೆ ಅದು ವಿಶೇಷವಾಗಿ ಚಾಲ್ತಿಯಲ್ಲಿದೆ ಅಂತೆ. ಕುಟುಂಬದ ಹುಟ್ಟಿಗೆ ಕಾರಣನಾದ ಆಯಾ ಕುಟುಂಬದ ಮೂಲ ಪುರುಷನನ್ನು ಕೊಡವ ಭಾಷೆಯಲ್ಲಿ ಕಾರೋಣ ಅಂತ ಕರೀತಾರೆ. ತಮ್ಮ ಕುಲಕ್ಕೆ ಆತನೇ ದೇವರು ಅನ್ನುವಂಥ ನಂಬಿಕೆ ಕೂಡ ಅವರಲ್ಲಿದೆ. ಕೊಡವರ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರವಲ್ಲದೆ ಮದುವೆ ಮೊದಲಾದ ಮಂಗಲ ಕಾರ್ಯಗಳಲ್ಲಿಯೂ ಕೂಡ ಈ ಕಾರೋಣರನ್ನು ಪೂಜಿಸುವಂಥ, ಗೌರವಿಸುವಂತಹ ಒಂದು ಪರಿಪಾಠ ಬೆಳೆದುಕೊಂಡು ಬಂದಿದೆ ಅಂತ ಹೇಳ್ತಾರೆ. ಈ ಪೂರ್ವಜರ ಆರಾಧನೆಯ ಕೈಮಠ ಎಂಬುದಾಗಿ ಕರೆಯಲ್ಪಡುವಂತಹ ಗುಡಿಗಳು ಸಾಮಾನ್ಯವಾಗಿ ಪೂರ್ವಕ್ಕೆ ಮುಖ ಮಾಡಿ ಇರ್ತಾ ಇದ್ವು. ಪೂರ್ವ ಅಂದರೆ ಉದಯ ಅನ್ನುವಂಥದ್ದು, ಅಂದರೆ ಅಭಿವೃದ್ಧಿ ಅನ್ನುವಂತಹ ಒಂದು ಅರ್ಥವೂ ಇರ್ತದೆ. ಕುಟುಂಬದ ಮಕ್ಕಳು ವಿದ್ಯಾರಂಭವನ್ನು ಮಾಡುವಂತಹ ಸಮಯದಲ್ಲಿ ಈ ಗುಡಿಯಲ್ಲಿ ಆರಂಭಿಕ ಆಚರಣೆ ನಡೆಸ್ತಾರಂತೆ. ಹಾಗೆ ಈ ಕೈಮಠದ ಬಗ್ಗೆ ಇನ್ನೊಂದು ಅಂಶವನ್ನು ಗಮನಿಸಬೇಕು. ಧನವಂತ ಕುಟುಂಬಸ್ಥರು ಅಂದರೆ ಸಿರಿವಂತರು ಯಾರಾದರೂ ಇದ್ದರೆ ಆವಾಗ ಈ ಪೂರ್ವಜರ ಗುಡಿಗಳನ್ನು, ಕೈಮಠಗಳನ್ನು ಅಂದರೆ ಕಾರೋಣರನ್ನು ಆ ಒಂದು ಗುಡಿಯನ್ನು ದೊಡ್ಡ ಆಲಯವಾಗಿ ನಿರ್ಮಿಸ್ತಾ ಇದ್ರಂತೆ. ಪೂರ್ವಜರು ಯುದ್ಧದಲ್ಲಿ ವೀರಮರಣವನ್ನು ಅಪ್ಪಿದರೆ ಅಥವಾ ಯಾವುದಾದರೂ ಆಶ್ಚರ್ಯಜನಕವಾದ ಪರಾಕ್ರಮವನ್ನು ಪ್ರದರ್ಶಿಸಿದರೆ ಅಂಥವರ ಶವಗಳನ್ನು ಇರಿಸುವುದಕ್ಕೂ ಈ ಒಂದು ಕೈಮಠಗಳನ್ನು ಬಳಸ್ತಾ ಇದ್ರು. ಈ ಒಂದು ರೀತಿಯ ಕೈಮಠಗಳಲ್ಲಿ ಈ ಶವವನ್ನು ಕೂಡ ಇರಿಸ್ತಾ ಇದ್ರಂತೆ. ಹಬ್ಬದ ದಿವಸಗಳಲ್ಲಿ, ಮದುವೆಗಳಲ್ಲಿ ಅಥವಾ ಮುಖ್ಯವಾದ ಸಾಮಾಜಿಕ ಸಂದರ್ಭಗಳಲ್ಲಿ ಸ್ವಲ್ಪ ಮಾಂಸ ಪದಾರ್ಥ, ಅನ್ನ, ಶರಾಬು ಮುಂತಾದವುಗಳನ್ನು ಒಂದು ಬಾಳೆಯ ಎಲೆಯಲ್ಲಿ ಇರಿಸಿ ಆ ಮೇದಿ ಅಂದರೆ ಏನು ಅಂತ ನೋಡಿ. ಅಂದರೆ ತಾವು ತಯಾರಿಸಿದಂಥ ಎಲ್ಲ ತಿಂಡಿ ತಿನಿಸು ಅಡುಗೆಗಳನ್ನು ಅದರಲ್ಲಿ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಈ ಬಾಳೆ ಎಲೆಯಲ್ಲಿ ಬಡಿಸಿ ಅದರ ತುದಿಯಲ್ಲಿ ಎಣ್ಣೆಯಲ್ಲಿ ಅದ್ದಿದ ಬತ್ತಿಯ ದೀಪವನ್ನು ಉರಿಸಿ ಈ ಕೈಮಠದಲ್ಲಿ ಕಾರೋಣರ ಮುಂದೆ ಮೀಸಲಿಡ್ತಾರಂತೆ. ಇದರ ಜೊತೆಗೆ ಒಂದು ಲೋಟದಲ್ಲಿ ನೀರು ಹಾಗೂ ಇನ್ನೊಂದು ಲೋಟದಲ್ಲಿ ಸಾರಾಯಿ ಅಥವಾ ಕಳ್ಳನ್ನು ಇರಿಸಿ ನೈವೇದ್ಯವಾಗಿ ಅರ್ಪಿಸ್ತಾರೆ. ಇದನ್ನೇ ಮೀದಿ ಅಂತ ಕರೀತಾರೆ. ಇದು ಮಾತ್ರ ಅಲ್ಲ, ಪೂರ್ವಜರನ್ನು ನೆನಪಿಸಿಕೊಳ್ಳುವಂತಹ ದಿನದಲ್ಲಿ ಅಥವಾ ವಾರ್ಷಿಕ ಶ್ರಾದ್ದದ ದಿನದಲ್ಲಿಯೂ ಕೂಡ ಈ ಆಹಾರ ಪದಾರ್ಥ ಮತ್ತು ಮದ್ಯವನ್ನು ಇಟ್ಟುಕೊಂಡು ಅದನ್ನು ಕಾರೋಣ ಬಾರಣಿ ಅಂತ ಹೇಳಿ ಎನ್ನುವಂತಹ ಹೆಸರಿನಲ್ಲಿ ಗತಿಸಿದಂತಹ ಹಿರಿಯರಿಗೆ ಬಡಿಸಿಡ್ತಾರೆ, ಅರ್ಪಿಸ್ತಾರಂತೆ. ಕೊಡವರು ಸೂರ್ಯನ ಆರಾಧಕರಂತೆ. ಪೂರ್ವ ದಿಕ್ಕಿಗೆ ಅವರು ಬಹಳ ಗೌರವವನ್ನು ಸಲ್ಲಿಸ್ತಾರೆ. ಮುಂಜಾನೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರು ಬೆಂಕಿಯನ್ನು ಆರಾಧಿಸ್ತಾರೆ. ಅದರ ಜೊತೆಯಲ್ಲೇ ಈ ಆರಾಧನೆಯ ವಿಧಿಗಳಲ್ಲಿ ಮನೆಯೊಳಗಿರುವ ದೀಪ ಹಾಗೂ ಹೊರಗಿನ ಸೂರ್ಯರಿಗೆ ವಿಶೇಷವಾದಂಥ ಮಹತ್ವವನ್ನು ನೀಡ್ತಾರೆ. ಮನೆಯ ಬೆಂಕಿಯನ್ನು ಪವಿತ್ರ ಎಂಬುದಾಗಿ ಭಾವಿಸಲಾಗ್ತದೆ. ಅದು ಮನೆಯ ಪಕ್ಕದ ರಕ್ಷಣೆಯ ಶಕ್ತಿಯ ಸಂಕೇತವಾಗಿ ಕಾಣಿಸಿಕೊಳ್ತದೆ. ಕುಟುಂಬದ ಯಾರಾದರೊಬ್ಬರು ನಿಧನರಾದರೆ ಅಂಥವರ ಶರೀರದ ಅಂತ್ಯಕ್ರಿಯೆಯನ್ನು ಮಾಡುವಾಗ, ಸಂಸ್ಕಾರವನ್ನು ಮಾಡುವಾಗ ಅಡುಗೆ ಕೋಣೆಯ ಬೆಂಕಿ ಕೆಂಡವನ್ನು ಕೊಂಡು ಹೋಗಿ ಅದರ ಸಸ್ಯ ಮಾಂಸಭಕ್ಷಕ ಶಕ್ತಿಯಿಂದ ಆ ಶವವನ್ನು ದಹಿಸಲಾಗ್ತದೆ. ಒಲೆಯ ಸ್ವಲ್ಪ ಬೂದಿ
ಹಾಗೂ ಕೆಲವು ಅನ್ನದ ಅಗುಳುಗಳನ್ನು ಅಡುಗೆಯ ಪಾತ್ರೆಯೊಂದರಲ್ಲಿ ಒಂದಷ್ಟು ನೀರು ಹಾಕಿ ಇರಿಸ್ತಾರೆ. ಆ ಬಿಸಿ ಬೂದಿ ಹಾಗೂ ಅನ್ನದ ಅಗುಳುಗಳು ಸೇರಿಕೊಂಡು ಅದು ತೆಳಿ ನೀರು ಅಂತ ನಿರ್ಮಾಣ ಆಗ್ತದೆ. ಅದಕ್ಕೆ ವಿಶೇಷವಾದಂಥ ರಕ್ಷಕ ಶಕ್ತಿ ಇದೆ ಎನ್ನುವುದಾಗಿ ಅವರು ಭಾವಿಸ್ತಾರೆ. ಕೊಡವರು ದೀಪ ಆರಿತು ಎಂಬುದಾಗಿ ಹೇಳುವುದಿಲ್ಲ, ಬದಲಿಗೆ ದೀಪ ತುಂಬಿ ಹೋಯಿತು ಅಥವಾ ದೀಪವನ್ನು ತುಂಬಿಸುವುದು ಇತ್ಯಾದಿ ಪದಗಳನ್ನು ಬಳಸುತ್ತಾರೆ. ಅಂದರೆ ಒಂದೊಂದು ನಂಬಿಕೆ ದೀಪ ಆರಿತು ಅಂದರೆ ಮುಗ್ದೋಯ್ತು ಅಂತ ಅರ್ಥ ಅಲ್ಲ, ಮುಗ್ದು ಹೋಯಿತು ಅಂದರೆ ಅದೊಂದು ಅನಿಷ್ಟ. ಹಾಗಾಗಿ ದೀಪ ತುಂಬಿತು, ಆ ತುಂಬಿತು ಅಂತ ಹೇಳುವಾಗಲೇ ಖಾಲಿ ಆಯಿತು ಅನ್ನುವಂಥದ್ದು ಒಳ ಅರ್ಥ ಅದರದ್ದು. ಹಾಗಾಗಿ ಅವರು ಮಾತನಾಡುವಾಗಲೂ ಕೂಡ ಅಂದರೆ ಇಂತಹ ಪದಗಳನ್ನೇ ಬಳಸ್ತಾರೆ. ಹಾಗೆ ಕೊಡವರ ಧಾರ್ಮಿಕ ನಂಬಿಕೆಯನ್ನು ಇಲ್ಲಿ 3 ಹಂತದಲ್ಲಿ ಚಿತ್ರಣ ಮಾಡ್ಬೋದು ಅಂತ ಹೇಳ್ತಾರೆ. ಈ 3 ಹಂತಗಳಲ್ಲಿಯೂ ಕೂಡ ಕೊಡವರು ವೈಯಕ್ತಿಕವಾಗಿ ಭಾಗಿಯಾಗ್ತಾರೆ. ಪ್ರತಿಯೊಂದರಲ್ಲಿಯೂ ಅವರದ್ದೇ ಆದ ಧಾರ್ಮಿಕ ಸ್ವಭಾವ ಹಾಗೂ ವಿಧೇಯತೆ ಒಳಗೊಂಡಿದೆ. ಪ್ರತಿಯೊಬ್ಬ ಕೊಡವನ ಆದ್ಯ ಕರ್ತವ್ಯವೆಂದರೆ ಆತನ ಕುಟುಂಬದ ಬಗೆಗಿನ ಕಾಳಜಿ. ಕುಟುಂಬದ ಸದಸ್ಯರ ಸುಖ ದುಃಖಗಳಿಗೆ ಆತ ಅತ್ಯಧಿಕ ಪ್ರಾಮುಖ್ಯವನ್ನು ನೀಡ್ತಾನೆ. ಕುಟುಂಬದ ಸದಸ್ಯನಾಗಿ ಆತನು ಕೆಲವು ನಿರ್ದಿಷ್ಟ ಧಾರ್ಮಿಕ ಕಟ್ಟುಪಾಡುಗಳಿಗೆ ಒಳಪಟ್ಟು ಮುನ್ನಡೆಯುತ್ತಾನೆ. ಆತನ ಮನೆಯ ರಚನೆಯ ಬಂಧದಲ್ಲಿಯೇ ಈ ಬಗೆಯ ಧಾರ್ಮಿಕ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿರ್ತವಂತೆ. ಕನ್ನಿಕೋಂಬರೆ ಅಂದರೆ ಪ್ರಾರ್ಥನಾ ಕೊಠಡಿಯಲ್ಲಿ ಆತ ತನ್ನ ಪೂರ್ವಜರನ್ನು ಆರಾಧಿಸುವಂಥ ವ್ಯವಸ್ಥೆ, ಅವರಿಗೆ ಮೀದಿಯನ್ನು ಅರ್ಪಿಸುವುದು, ಧಾರ್ಮಿಕ ಸಂಕೇತವಾಗಿ ಆಚರಿಸುವಂಥ ನೆಲ್ಲಕ್ಕಿ ನಡುಬಾಡೆ ಅಂದರೆ ನಡುಮನೆ. ಅಂದರೆ ಅಲ್ಲಿ ಎಲ್ಲ ಕುಟುಂಬಗಳಲ್ಲಿಯೂ ಕೂಡ ಈ ಕೊಡವ ಮನೆಗಳ ವಾಸ್ತುಬದ್ಧವಾಗಿ ಕಟ್ತಾರೆ. ವಾಸ್ತು ಅವರ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ರಚನೆ ಆಗಿರುವಂಥದ್ದು. ಬಹುತೇಕ ಎಲ್ಲ ಕುಟುಂಬಗಳಲ್ಲಿಯೂ ನಡುಮನೆ ಅತ್ಯಂತ ವಿಶಾಲವಾಗಿದ್ದು ಅದಕ್ಕೆ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ವಿಶೇಷ ಮಹತ್ವವಿದೆ. ಈ ನಡುಮನೆಯಲ್ಲಿ ಎಲ್ಲರಿಗೂ ಕಾಣುವಂತೆ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಸಾಮೂಹಿಕ ಪೂಜೆ ಪುನಸ್ಕಾರಗಳಲ್ಲಿ ತೊಡಗುತ್ತಾರೆ. ಈ ವಿಶಾಲ ಜಾಗವನ್ನೇ ನೆಲ್ಲಕ್ಕಿ ನಡುಬಾಡೆ ಅಂತ ಕರೀತಾರೆ. ಈ ನಡುಮನೆಯ ಮಧ್ಯದಲ್ಲಿ ದೊಡ್ಡದಾದ ತೂಗುದೀಪಕ್ಕೆ ತೂಕುಂಬೊಳ್ಚ ಅಂತ ಹೇಳ್ತಾರೆ. ಈ ತೂಗು ದೀಪ ಇದ್ದು ಅದಕ್ಕೆ ಭತ್ತದ ಕದಿರನ್ನು ಕಟ್ತಾರಂತೆ. ಹಬ್ಬ ಹರಿದಿನಗಳಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ದೀಪಕ್ಕೆ ಅಂದರೆ ದೇವರಿಗೆ ಅಕ್ಕಿಯನ್ನು ಹಾಕಿ ಪೂಜಿಸ್ತಾರೆ. ನಡುಮನೆಯಲ್ಲಿ ಉರಿಯುತ್ತಿರುವ ಈ ತೂಗು ದೀಪಕ್ಕೆ ಕೊಡವ ಸಂಸ್ಕೃತಿಯಲ್ಲಿ ಗೌರವದ ಪೂಜನೀಯ ಸ್ಥಾನವಿದೆ. ಮನೆಯ ಸದಸ್ಯರೆಲ್ಲರೂ ಮನೆಯಿಂದ ಹೊರಡುವ ಮೊದಲು ಅಥವಾ ಹೊರಗಿನಿಂದ ಬಂದೊಡನೆ ಆ ದೀಪಕ್ಕೆ ನಮಸ್ಕರಿಸುವಂಥ ಪದ್ಧತಿ ಇದೆ ಅಂತೆ. ಪ್ರತಿ ಕುಟುಂಬದಲ್ಲಿಯೂ ಇಂತಹ ಒಂದು ಧಾರ್ಮಿಕ ಆಚರಣೆಯ ಸಂದರ್ಭಗಳು ಬಂದೇ ಬರ್ತದೆ. ಯಾವ ನಿರ್ದಿಷ್ಟ ಆಚರಣೆ ಇದ್ದರೂ ಕೂಡ ಇಡೀ ಕುಟುಂಬದ ಒಗ್ಗಟ್ಟಿಗಾಗಿ ಹಾಗೂ ಒಳಿತಿಗಾಗಿ, ಅಂದರೆ ಹುಟ್ಟು ಸಾವು ಮದುವೆ ಅನ್ನುವಂಥದ್ದು, ಆವಾಗ ಅದೇ ಕುಟುಂಬದ ಒಗ್ಗಟ್ಟಿಗಾಗಿ ಮತ್ತು ಒಳಿತಿಗಾಗಿ ಅವರು ಪ್ರಾರ್ಥಿಸ್ತಾರಂತೆ. ಕೊಡವರ ಕುಟುಂಬಗಳಲ್ಲಿ ಪ್ರಾಯಸ್ಥರ ಹಾಗೂ ಕಿರಿಯರ ನಡುವಣ ಸಂಬಂಧ ಒಂದು ವಿಶಿಷ್ಟವಾದಂತಹ ಆಂತರಿಕ ಧಾರ್ಮಿಕ ಕಟ್ಟುಪಾಡಿಗೆ ಒಳಪಟ್ಟಿರ್ತದೆ. ಪೂರ್ವಜರನ್ನು ಸ್ಮರಿಸುವುದಕ್ಕೆ ಸಂಬಂಧಪಟ್ಟಂತಹ ಕೌಟುಂಬಿಕ ಆಚರಣೆಗಳು ಕೇವಲ ಅದು ನಂಬಿಕೆ ಅಷ್ಟೇ ಅಲ್ಲ, ಅವುಗಳನ್ನು ಅತ್ಯಂತ ಸಹಜ ಎನ್ನುವ ರೀತಿಯಲ್ಲಿ ಕುಟುಂಬದ ಸದಸ್ಯರು ಪರಿಭಾವಿಸ್ತಾರೆ. ಗತಿಸಿದ ಹಿರಿಯರ ಆತ್ಮಗಳು ಸುತ್ತಮುತ್ತ ಇದ್ದುಕೊಂಡು ತಮ್ಮ ಸುಖ ದುಃಖಗಳ ಮೇಲೆ ಸದಾ ನಿಗಾ ವಹಿಸುತ್ತವೆ ಮತ್ತು ಹಾಗೆ ಮಾಡುವುದು ಈ ಗತಿಸಿದ ಆತ್ಮಗಳ ಕರ್ತವ್ಯವೂ ಕೂಡ ಆಗಿರ್ತದೆ. ಯಾಕೆಂದರೆ ಅವರು ಆ ಕುಟುಂಬಕ್ಕೆ ಸಂಬಂಧಿಸಿದವರು. ಇದು ಮೊದಲ ಹಂತ ಆಯಿತು. ಇನ್ನು 2ನೇ ಹಂತ ನೋಡಿ. ಈ 2ನೇ ಹಂತದಲ್ಲಿ ಧಾರ್ಮಿಕ ನಂಬಿಕೆಗಳ ದಿಗಂತ ಇನ್ನಷ್ಟು ವಿಸ್ತಾರಗೊಳ್ತದೆ. ಕೊಡವರು ಹೇಗೆ ತಮ್ಮ ಕುಟುಂಬದ ಸದಸ್ಯರು, ಹಾಗೆಯೇ ತಮ್ಮ ಊರಿನ ಸಮುದಾಯದ ಸದಸ್ಯರು ಕೂಡ ಹೌದು. ಅಲ್ಲಿ ಕೊಡವರಷ್ಟೇ ಅಲ್ಲದೆ ಇತರ ಜನಾಂಗದವರು ಕೂಡ ಒಟ್ಟು ಸೇರ್ತಾರೆ. ಈ ಸಮುದಾಯ ಅದರದ್ದೇ ಆದಂತಹ ಧಾರ್ಮಿಕ ಆಚರಣೆ ಮತ್ತು ಅದರದ್ದೇ ಆದಂತಹ ದೇವರು, ದೇವಾಲಯಗಳು ಹಾಗೂ ಗುಡಿಗಳನ್ನು ಹೊಂದಿಕೊಂಡಿರ್ತದೆ. ಈ ಊರ ದೇವತೆಗಳನ್ನು ಅದರದ್ದೇ ಆದಂತಹ ಈ ಊರಿನ ದೇವರುಗಳನ್ನು ಹಾಗೂ ಈ ಗುಡಿಗಳು ಇರ್ತದೆ ನೋಡಿ, ಅದನ್ನು ಈ ಊರಿನವರು ಎಲ್ಲರೂ ಕೂಡ ಒಟ್ಟಿಗೆ ಒಂದಾಗಿ ಪೂಜಿಸ್ತಾರೆ.
ಮತ್ತು ಎಲ್ಲ ಸಮುದಾಯದವರು ಕೂಡ ಈ ಎಲ್ಲ ದೇವತೆಗಳಲ್ಲಿ ನಂಬಿಕೆ ಉಳ್ಳವರಾಗಿರ್ತಾರೆ. ಹಾಗೆ ಊರಿನಲ್ಲಿ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಅಥವಾ ನೈಸರ್ಗಿಕ ಏರುಪೇರುಗಳು ಸಂಭವಿಸಿದಾಗ ಈ ದೇವತೆಗಳನ್ನು ಅಭಯಕ್ಕಾಗಿ ಹಾಗೂ ಆಶೀರ್ವಾದಕ್ಕಾಗಿ ಬೇಡಿಕೊಳ್ತಾರೆ. ಹಾಗೂ ದೇವತೆಗಳನ್ನು ಸಂತೃಪ್ತಿಪಡಿಸಿದಲ್ಲಿ ದೇವತೆಗಳು ಜನರನ್ನು ಸಂತೃಪ್ತರನ್ನಾಗಿಸ್ತಾರೆ ಅನ್ನುವಂಥ ನಂಬಿಕೆ ಆ ಜನರಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಈ ಕೊಡವರಲ್ಲಿ ವಾರ್ಷಿಕ ಆರಾಧನೋತ್ಸವ ಇಂತಹ ಸಂದರ್ಭಗಳಲ್ಲೆಲ್ಲ ಇಡೀ ಊರಿನವರೆಲ್ಲರೂ ಕೂಡ ಸೇರಿರ್ತಾರೆ. ಆದರೆ ವಿವಿಧ ಜಾತಿ ಜನರು ಅವರವರ ಜಾತಿಯ ಮಟ್ಟಕ್ಕೆ ಅನುಗುಣವಾದಂಥ ಜಾಗಗಳಲ್ಲಿ ಆಸೀನರಾಗ್ತಾರಂತೆ. ಅಲ್ಲಿನ ಹಳ್ಳಿಗಳಲ್ಲಿ ಪ್ರತಿ ಜಾತಿಯವರು ಅವರದ್ದೇ ಆದಂತಹ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿ ಬರ್ತದೆ. ಸಾಮಾಜಿಕ ಬದುಕಿನಲ್ಲಿ ಒಂದೊಂದು ಜಾತಿಗೂ ಕೂಡ ಒಂದೊಂದು ಮಟ್ಟವನ್ನು ಗುರುತಿಸಿಕೊಡಲಾಗಿದೆ. ಹೀಗೆ ಜವಾಬ್ದಾರಿಗಳನ್ನು ವಿವಿಧ ಜಾತಿಯವರು ಹಂಚಿಕೊಳ್ಳುವುದರ ಮೂಲಕ ಇಡೀ ಹಳ್ಳಿಗೆ ಒಂದು ಏಕತೆ ಅನ್ನುವಂಥದ್ದಿದೆ. ಮುಂದೆ ಇದು ಪ್ರತಿ ಹಳ್ಳಿಯೂ ಕೂಡ ಸಾಮಾಜಿಕ ಏಕತೆಯೊಂದಿಗೆ ಧಾರ್ಮಿಕ ಏಕತೆಯನ್ನು ಕೂಡ ಪ್ರದರ್ಶಿಸ್ತಾರೆ. ಮುಂದಿನ ಹಂತ 3ನೇ ಹಂತ. ಇದರಲ್ಲಿ ಕೊಡವರು ಧಾರ್ಮಿಕವಾಗಿ ಇನ್ನಷ್ಟು ವ್ಯಾಪಕವಾದ ಹಾಗೂ ಉದಾರವಾದಂತಹ ಯೋಚನೆಗಳನ್ನು ಕೈಗೆತ್ತಿಕೊಂಡು ಹಿಂದೂ ಧರ್ಮದಲ್ಲಿ ಸಮಗ್ರವಾಗಿ ಲೀನಗೊಂಡವರಾಗಿ ಕಾಣಿಸ್ತಾರೆ. ಅಂದರೆ ಇಡೀ ಹಳ್ಳಿಗಳಲ್ಲಿರುವಂಥ ಸಕಲ ದೇವತೆಗಳು, ಸಕಲ ಧಾರ್ಮಿಕತೆಗಳ ಜೊತೆಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಇಡೀ ಇದರಲ್ಲಿ ಆ ಒಂದು ಸಕಲ ದೇವತೆಗಳು ಎಲ್ಲ ಏನೆಲ್ಲ ಧಾರ್ಮಿಕತೆ ಏನೆಲ್ಲ ಇದೆಯೋ ಅದರ ಜೊತೆಯಲ್ಲಿ ತಾವು ಕೂಡ ಹೊಂದಿಕೊಳ್ಳುವುದರ ಜೊತೆಗೆ ತಾವು ವಿಶಾಲ ಹಿಂದೂ ಸಮುದಾಯದ ಅಂಗವೇ ಆಗಿ ರೂಪು ಪಡೆಯುತ್ತಾರೆ. ಹೀಗೆ ನಿಧಾನವಾಗಿ ಕೊಡವ ಧಾರ್ಮಿಕ ಜನಾಂಗವು ಹಿಂದೂ ಧರ್ಮದ ಒಳಗಡೆಗೆ ಲಯಗೊಳ್ತದೆ. ಈ ಕೊಡವರು ಆತ್ಮ ಶಾಶ್ವತವಾದುದು ಅನ್ನುವಂಥದ್ದನ್ನು ಅತಿ ಹೆಚ್ಚು ನಂಬ್ತಾರೆ. ಅವರ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ನಂಬ್ತಾರಂತೆ. ಅಂದರೆ ಆತ್ಮ ಶಾಶ್ವತ ಅನ್ನುವಂಥದ್ದು. ಪತಿಯ ಅಥವಾ ಪತ್ನಿಯ ನಿಧನ ನಂತರ ಅವರ ದಹನ ಅಥವಾ ಹೂಳುವಿಕೆಯನ್ನು ಮಾಡುವಾಗ ಅವರ ಮಕ್ಕಳಲ್ಲಿ ಹಿರಿಯವನು ಶವದ ಸುತ್ತ ನೀರು ತುಂಬಿದ ಮಣ್ಣಿನ ಪಾತ್ರೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಶವಕ್ಕೆ 3 ಸುತ್ತು ಬರ್ತಾರಂತೆ. ಆತನ ಆ ಪಾತ್ರೆಯ ಪುಟ್ಟ ತೂತಿನಿಂದ ನೀರು ಕೆಳಕ್ಕೆ ಚೆಲ್ಲುತ್ತಲೇ ಇರುತ್ತಿದ್ದಂತೆಯೇ ಆತ ಶವಕ್ಕೆ ಸುತ್ತು ಬರುತ್ತಾನೆ. ಆತನನ್ನು ಹಿಂಬಾಲಿಸುವವನು ಕೈಯಲ್ಲೊಂದು ತೆಂಗಿನಕಾಯಿಯನ್ನು ಹಿಡಿದುಕೊಂಡಿರ್ತಾನೆ. 3ನೇ ಆತ ಅಂದರೆ ಅಳಿಯ ನಳಿಕೆ ಇರುವಂತಹ ಗಿಂಡಿಯೊಂದನ್ನು ಹಿಡ್ಕೊಂಡಿರ್ತಾನೆ. ಸತತವಾಗಿ ನೀರು ಸುರಿಯುತ್ತಿರುವ ಮಣ್ಣಿನ ಚಟ್ಟಿಯು ಮನುಷ್ಯನ ಬರಿದಾಗುತ್ತಿರುವ ಬದುಕನ್ನು ಸಂಕೇತಿಸ್ತದಂತೆ. ಈ ಮೂಲಕ ದೇಹ ನಶ್ವರ ಅನ್ನುವಂಥ ಸ್ಪಷ್ಟ ಆಗ್ತದೆ. ಇನ್ನು ಆ ಚಟ್ಟಿ ಅದು ಖಾಲಿಯಾದ ತಕ್ಷಣ, ಅಂದರೆ ಮಣ್ಣಿನ ಪಾತ್ರೆ ಇದೆಯಲ್ಲ ಅದಕ್ಕೆ ಚಟ್ಟಿ ಅಂತ ಹೇಳ್ತಾರೆ, ಅದು ಖಾಲಿಯಾದ ತಕ್ಷಣ ಅದನ್ನು ಅಂದರೆ ಇಡೀ ಜೀವನವೇ ಖಾಲಿಯಾಗಿ ಹೋಯಿತು, ಬರಿದಾಯಿತು ಅನ್ನುವಂಥದ್ದು. ಅದು ಬರಿದಾಗಿ ಒಡೆದು ಹೋದರೂ ತೆಂಗಿನಕಾಯಿಯು ಇನ್ನೊಂದು ಹೊಸ ಬದುಕನ್ನು ಹುಟ್ಟಿಕೊಳ್ಳುವುದನ್ನು ಸಂಕೇತಿಸ್ತದೆ. ಅಂದರೆ ಆ ಗಡಿಗೆಯನ್ನು ನೀರು ಖಾಲಿಯಾದ ನಂತರ ಗಡಿಗೆಯನ್ನು ಒಡಿತಾರೆ, ಅಂದರೆ ಜೀವನ ಮುಗಿದು ಹೋಯಿತು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಹಿಂದಿನಿಂದ ಇನ್ನೊಬ್ಬ ತೆಂಗಿನಕಾಯಿನ ಹಿಡ್ಕೊಂಡಿರ್ತಾನಲ್ಲ, ಅದು ಇನ್ನೊಂದು ಹೊಸ ಬದುಕು ಹುಟ್ಟಿಕೊಳ್ಳುವುದು, ಅಂದರೆ ಆತ್ಮ ಇನ್ನೊಂದರಲ್ಲಿ ಸೇರಿಕೊಳ್ತದೆ ಅನ್ನುವಂಥದ್ದು. ಇನ್ನೊಬ್ಬ ಅಳಿಯ ಇದ್ದಾನೆ ನೋಡಿ, ಆತನ ಅಳಿಯ ಅಂದರೆ ತೀರಿಕೊಂಡವರ ಅಳಿಯ, ಆತ ಹಿಡಿದುಕೊಂಡಿರುವಂಥ ನಳಿಕೆ ಇರುವ ಗಿಂಡಿಯು ನಿಧನಗೊಂಡಾತನ ಮಗಳ ಸಂಸಾರವು ಗಿಂಡಿಯ ನಳಿಕೆಯಂತೆ ಬೇರೆ ಕವಲಾಗಿ ಒಡೆದು ಹುಟ್ಟಿಕೊಳ್ಳುವುದನ್ನು ಸಂಕೇತಿಸ್ತದಂತೆ. ಹೀಗೆ ಮರಣದ 11 ದಿನಗಳ ಕಾಲ ಸಾವಿನ ಮೈಲಿಗೆಯ ಪರಿಹಾರಾರ್ಥವಾಗಿ ಕೆಲವು ಆಚರಣೆಗಳು ಕೂಡ ಇವೆಯಂತೆ. ಮೊದಲ 3 ದಿವಸಗಳಲ್ಲಿ ಮನೆಯವರು ನದಿಯ ಅಥವಾ ಕೊಳದ ಬಳಿಯಲ್ಲಿ ಅಡುಗೆ ಮಾಡಿ ನೀರಿನಲ್ಲಿರುವಂಥ ಮೀನು ಹಾಗೂ ಇತರ ಜಂತುಗಳಿಗೆ ಆಹಾರವನ್ನು ಕೊಟ್ಟು ಆರಾಧನಾ ವಿಧಾನವನ್ನು ಮಾಡ್ತಾರೆ. ಮುಂದಿನ 3 ದಿವಸಗಳಲ್ಲಿ ನೆಲದ ಮೇಲೆ ಸಂಚರಿಸುವ ಪ್ರಾಣಿಗಳಿಗೆ ಆಹಾರವನ್ನಿತ್ತು ಆರಾಧನಾ ವಿಧಾನವನ್ನು ನೆರವೇರಿಸ್ತಾರಂತೆ. ಬಳಿಕದ ದಿವಸಗಳಲ್ಲಿ ಮುಖ್ಯವಾಗಿ ಕಾಗೆಗಳಿಗೆ ಹಾಗೂ ಗಗನದ ಇತರ ಹಾರಾಡುವ ಜೀವಿಗಳಿಗೆ ಆಹಾರಗಳನ್ನು ನೀಡುತ್ತಾ ಆಚರಣೆಯ ವಿಧಾನವನ್ನು ಪೂರೈಸ್ತಾರಂತೆ. ಅಂದರೆ ಈ ಅಗಲಿದ ಜೀವ ನೆಲ, ಜಲ, ಆಕಾಶಗಳ ಸಕಲ ಜೀವಜಾಲಗಳೊಂದಿಗೆ ಮಿಳಿತಗೊಳ್ಳುವುದನ್ನು ಹಾಗೂ ಅಂತಹ ಜೀವಾತ್ಮ ಯಾವ ರೂಪದಲ್ಲಿ ಎಲ್ಲೇ ಇದ್ದರೂ ಆಹಾರವನ್ನು ಒದಗಿಸುವ ಕ್ರಿಯೆಯನ್ನು ಕೊಡವರು ನಿಷ್ಠೆಯಿಂದ ಮಾಡ್ತಾರಂತೆ. ಬಹಳ ಪುರಾತನ ಕಾಲದಿಂದಲೂ ಮನುಷ್ಯನ ಬದುಕು ಅಲ್ಲಿನ ದೇಗುಲದ ಸುತ್ತಮುತ್ತಲೇ ಇರ್ತದಂತೆ. ಅಂದರೆ
ಆ ದೇಗುಲವೇ ಒಂದು ಚುಕ್ಕಾಣಿಯ ಹಾಗೆದ್ದು ಊರಿನ ಗ್ರಾಮಸ್ಥರು ಅದರ ಸುತ್ತ ತಿರುಗ್ತಾ ಇರ್ತಾರಂತೆ. ಊರಿನ ಅಥವಾ ನಾಡಿನ ದೇಗುಲಗಳು ಆ ಪ್ರದೇಶದ ಬಹಳ ಮುಖ್ಯವಾದ ಜಾಗದಲ್ಲಿ ಸ್ಥಾಪನೆಗೊಂಡಿರ್ತದೆ. ಅಲ್ಲಿನ ಜನಾಂಗದ ಗೌರವ ಹಾಗೂ ಪ್ರತಿಷ್ಠೆಗಳು ಆಯಾ ದೇವಸ್ಥಾನಗಳ ಮಹತ್ವಕ್ಕೆ ಹೊಂದಿಕೊಂಡಿರ್ತದೆ. ಆಯಾ ದೇವತೆಗೆ ಸಲ್ಲಬೇಕಾದಂಥ ಪೂಜೆ ಪುನಸ್ಕಾರಗಳು ಸಕಾಲಕ್ಕೆ ಸಲ್ಲದೆ ಹೋದರೆ ಇದು ಅತ್ಯಂತ ಅವಮಾನಕರ ಸ್ಥಿತಿ ಎಂದು ಪರಿಗಣಿಸಲ್ಪಡ್ತದೆ. ಕೆಲವೊಮ್ಮೆ ಹಳ್ಳಿಯ ಅಥವಾ ಊರುಗಳ ನಡುವೆ ಯಾವುದಾದರೂ ಕಾರಣಕ್ಕೆ ಏನಾದರೂ ಒಂದು ಜಗಳ ಉಂಟಾದಾಗ ಅದು ಆ ದೇವಸ್ಥಾನದ ಸುತ್ತಮುತ್ತಲೇ ನಡೆಯುತ್ತದೆ. ಆ ಪ್ರದೇಶದ ಅಥವಾ ನಾಡಿನ ದೇವತೆಗಳು ತಮ್ಮ ವಿರೋಧಿಗಳನ್ನು ಶಿಕ್ಷಿಸುವಂಥ ಕೆಲಸವನ್ನು ಮಾಡುತ್ತಾರೆ ಅನ್ನುವಂಥ ನಂಬಿಕೆ ಆ ಊರಿನವರಲ್ಲಿ ಇದೆ. ತಮ್ಮ ಹಳ್ಳಿಯ ಅಥವಾ ಊರಿನ ಗೌರವವನ್ನು ಕಾಪಾಡುವುದಕ್ಕಾಗಿ ಹಾಗೂ ದೇಶ ಪ್ರೇಮವನ್ನು ಮರೆಯುವುದಕ್ಕಾಗಿ ಆಯಾ ಊರಿನ ಪ್ರತಿಯೊಬ್ಬರೂ ಜೊತೆ ಸೇರಿ ಒಂದೇ ಶಕ್ತಿಯಾಗಿ ನಿಂತು ಇನ್ನೊಂದು ಊರಿನವರ ಜೊತೆಗೆ ಕಾಳಗವಾಡುವುದನ್ನು ಕೂಡ ಗಮನಿಸಬಹುದು. ಆಯಾ ಊರಿನವರು ಯಾವುದೇ ಉಪಜಾತಿಗಳಿಗೆ ಸೇರಿದವರಾಗಿದ್ದರೂ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದರೆ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಒಟ್ಟಾಗ್ತಾರೆ ಅನ್ನುವಂಥದ್ದು. ಹೀಗೆ ಅಲ್ಲಿನ ಊರವರು ಅಥವಾ ಹಳ್ಳಿಗರು ಪರಸ್ಪರ ಹೋರಾಟ ನಡೆಸಿದರೂ ಆ ಹೋರಾಟಕ್ಕೆ ಧರ್ಮ ಯಾವತ್ತೂ ಕಾರಣವಾಗುವುದಿಲ್ಲ. ಅವರ ಧಾರ್ಮಿಕ ನಂಬಿಕೆಗಳಿಗೆ ಸುದೀರ್ಘವಾದಂಥ ಚರಿತ್ರೆ ಇರುವುದರಿಂದ ಈ ಕುರಿತಾಗಿ ಯಾವತ್ತೂ ಕೂಡ ಅವರು ಸಹನೆಯಿಂದಲೇ ವರ್ತಿಸ್ತಾರೆ. ಭಾರತೀಯರಾದ ಎಲ್ಲ ಧಾರ್ಮಿಕ ನಂಬಿಕೆಗಳ ಸಾರವನ್ನು ಹೀರಿಕೊಂಡು ತಮ್ಮ ಸ್ವಂತ ಧರ್ಮದ ಕಲ್ಪನೆಯನ್ನು ರೂಪಿಸಿಕೊಂಡಿರುವಂಥ ಕೊಡವರು ಶಿವನನ್ನು, ವಿಷ್ಣುವನ್ನು ಹಾಗೂ ಇತರ ದೇವತೆಗಳನ್ನು ಏಕಸಮಾನವಾಗಿ ಪೂಜಿಸ್ತಾರೆ. ಯಾವುದೇ ನಿರ್ದಿಷ್ಟ ಧಾರ್ಮಿಕ ಪಂಥಕ್ಕೆ ಸೇರಿಕೊಳ್ಳದೆ ಅಥವಾ ಯಾವುದೇ ನಿರ್ದಿಷ್ಟ ಮಠದ ಆಶ್ರಯಕ್ಕೆ ಅಂಟಿಕೊಳ್ಳದೆ ಅವರು ಸ್ವತಂತ್ರರಾಗಿರ್ತಾರೆ. ನಿಜವೆಂದರೆ ಕೊಡವರಿಗೆ ಧಾರ್ಮಿಕ ಗುರುಗಳು ಇಲ್ಲ. ಅವರಿಗೆ ಪರಧರ್ಮಗಳ ಬಗ್ಗೆ ವೈರತ್ವವೂ ಇಲ್ಲ. ಎಲ್ಲ ಧರ್ಮಗಳನ್ನು ಏಕಸಮಾನವಾಗಿ ಕಾಣುವುದು ಮತ್ತು ವೈಶಾಲ್ಯವನ್ನು ಇಟ್ಟುಕೊಂಡು ಜಗತ್ತನ್ನು ನೋಡುವುದು ಹಾಗೂ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೂ ಕೂಡ ಕೊಡವರ ಧಾರ್ಮಿಕ ಸಾಮಾಜಿಕ ಬದುಕಿನ ವೈಶಿಷ್ಟ್ಯವಾಗಿದೆ ಅನ್ನುವಂಥದ್ದನ್ನೇ ಇಲ್ಲಿ ಬೇಡಿ ಗಣಪತಿ ಅವರು ಹೇಳ್ತಾರೆ. ಒಂದು ಮುಖ್ಯವಾಗಿ ಗಮನಿಸಿ, ಇಂಗ್ಲಿಷ್ನಲ್ಲಿ ಬರೆದಂತಹ ಈ ಲೇಖನವನ್ನು ದಾಮೋದರ ಶೆಟ್ಟಿ ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಟಿಪ್ಪಣಿ ಕೊಡವರ ಧಾರ್ಮಿಕ ನಂಬಿಕೆಗಳು ಅಂತ ಕೇಳಿದರೂ ಕೂಡ ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಅಂದರೆ 8 ಅಂಕದ ಪ್ರಶ್ನೆ ಕೇಳಿದಾಗ ಸ್ವಲ್ಪ ದೀರ್ಘವಾಗಿ ಉತ್ತರವನ್ನು ಬರೆಯಬೇಕಾಗ್ತದೆ. 4 ಅಂಕ ಅಥವಾ 5 ಅಂಕಕ್ಕೆ ಇಳಿಸಿದಾಗ ಅದನ್ನು ನೀವೇ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ಕಡಿಮೆ ಮಿತಿಯ ಸಾಲುಗಳಲ್ಲಿ ಬರೆಯಿರಿ. ಹಾಗೆ 1 ಅಂಕದ ಪ್ರಶ್ನೆಯನ್ನು ಗಮನಿಸಿ. ಕೊಡವರ ಧಾರ್ಮಿಕ ನಂಬಿಕೆಗಳು, ಈ ಲೇಖನದ ಕರ್ತೃ ಯಾರು? ಬೇಡಿ ಗಣಪತಿ. ಕೊಡವರ ಧಾರ್ಮಿಕ ನಂಬಿಕೆಗಳು, ಇದನ್ನು ಕನ್ನಡಕ್ಕೆ ಅನುವಾದಿಸಿದವರ ಹೆಸರೇನು? ದಾಮೋದರ ಶೆಟ್ಟಿ. ಇನ್ನು 3ನೇ ಪ್ರಶ್ನೆ, ಕೊಡವರ ಧಾರ್ಮಿಕ ನಂಬಿಕೆಗಳ ಪ್ರಭಾವ ಬೀರಿದ ಪ್ರಾಂತ್ಯಗಳು ಯಾವುವು? ಉತ್ತರ ಕೇರಳ, ಮೈಸೂರು, ಇತರ ರಾಜ್ಯಗಳು. 4ನೇ ಪ್ರಶ್ನೆ, ಕೊಡವರ ಧಾರ್ಮಿಕ ನಂಬಿಕೆಗಳ ಮೇಲೆ ಪ್ರಭಾವ ಬೀರಿದ ಧರ್ಮಗಳು ಯಾವುವು? ಹಿಂದೂ ಧರ್ಮ, ಲಿಂಗಾಯತ ಧರ್ಮ, ಶೈವ, ವೀರಶೈವ, ಬ್ರಾಹ್ಮಣ ಪಂಥ. ಕೊಡವರ ಧಾರ್ಮಿಕ ನಂಬಿಕೆಗಳ ಮೇಲೆ ಪ್ರಭಾವ ಬೀರಿದ ಧರ್ಮಗಳು. 5ನೇ ಪ್ರಶ್ನೆ, ಸೂರ್ಯ ಮತ್ತು ನಾಗ ಆರಾಧಕರು ಯಾರು? ಉತ್ತರ ಕೊಡವರು. 6ನೇ ಪ್ರಶ್ನೆ, ಹಿಂದುತ್ವದ ಸಾರ ಹೀರಿ ರೂಪುಗೊಂಡ ಧರ್ಮ ಯಾವುದು? ಉತ್ತರ ಕೊಡವರ ಧರ್ಮ. 7ನೇ ಪ್ರಶ್ನೆ, ಕೊಡವರದ್ದು ಯಾವ ದೃಷ್ಟಿ? ಉತ್ತರ ಸರ್ವಧರ್ಮ ಸಮನ್ವಯ ದೃಷ್ಟಿ. 8ನೇ ಪ್ರಶ್ನೆ, ಪರಧರ್ಮಗಳ ಬಗ್ಗೆ ಅಂಧ ವೈರತ್ವವಿಲ್ಲದವರು ಯಾರು? ಉತ್ತರ ಕೊಡವರು. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಾನು ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿಗೂ ಭೇಟಿ ನೀಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.